ತಮ್ಮ ಜೀವನದಲ್ಲಿ ತೃಪ್ತರಾಗದ ಜನರು ಇತರರನ್ನು ತಮಗಿಂತ ಸಂತೋಷವೆಂದು ಪರಿಗಣಿಸುವವರು. ಒಂದು ಸುಂದರವಾದ ಸಣ್ಣ ಕಥೆ. ಒಂದು ಕಾಲದಲ್ಲಿ ಕಾಗೆ ಬಹಳ ಅತೃಪ್ತಿ. ಅವನ ಜೀವನದಲ್ಲಿ 501 ದಿನ ಕಾಗೆ ಮರದ ಕೊಂಬೆಯ ಮೇಲೆ ಕುಳಿತು ಅಳಲು ಪ್ರಾರಂಭಿಸಿತು. ಅವನು ಕಾಗೆ ಅಳುವುದನ್ನು ನೋಡಿದನು. ಸನ್ಯಾಸಿ ಕಾಗೆಗೆ ಏನು ಎಂದು ಕೇಳಿದನು. ವಿಷಯ ನನ್ನ ಸ್ನೇಹಿತ. ನೀನು ಯಾಕೆ ಅಳುತ್ತಿದ್ದೀಯಾ? ಕಾಗೆ ಹೇಳಿತು, ಓ ಗುರುವೇ, ನನಗೆ ತುಂಬಾ ದುಃಖವಾಗಿದೆ. ಜೀವನ. ಯಾರು ನನ್ನನ್ನು ಪ್ರೀತಿಸುವುದಿಲ್ಲ. ಜನರು ನನ್ನನ್ನು ಅವಮಾನಿಸುತ್ತಾರೆ. ಯಾರೂ ನನಗೆ ತಿನ್ನಲು ಏನನ್ನೂ ಕೊಡುವುದಿಲ್ಲ. ಎಲ್ಲರೂ ನನ್ನನ್ನು ದ್ವೇಷಿಸುತ್ತಾರೆ. ಇಂತಹ ಜೀವನಕ್ಕಿಂತ ಮರಣವೇ ಮೇಲು. ಕಾಗೆಯ ಮಾತುಗಳನ್ನು ಕೇಳಿ ಸಂತನ ಹೃದಯದಲ್ಲಿ ಕನಿಕರ ಮೂಡಿತು. ಕಾಗೆಗೆ 300 ಸ್ನೇಹಿತ. ಯಾವುದೇ ಪರಿಸ್ಥಿತಿ ಬಂದರೂ ನಾವು ಸಂತೋಷವಾಗಿರುವುದನ್ನು ಕಲಿಯಬೇಕು ಎಂದು ಹೇಳಿದರು. ಆದರೆ ಕಾಗೆಯು ಋಷಿಯ ಬುದ್ಧಿವಂತಿಕೆಯನ್ನು ಅರ್ಥಮಾಡಿಕೊಳ್ಳದೆ ಅಳುತ್ತಲೇ ಇತ್ತು. ಆಗ ಋಷಿ ಹೇಳಿದರು, ದುಃಖಿಸಬೇಡ. ನೀನು ಏನಾಗಬೇಕೆಂದು ಹೇಳು. ನನ್ನಿಂದ ನಾನು ಅದನ್ನು ಮಾಡಬಲ್ಲೆ. ಮ್ಯಾಜಿಕ್. ಕಾಗೆ ಸಂತೋಷವಾಯಿತು ಮತ್ತು ಹೇಳಿತು, ಪೂಜ್ಯರೇ, ನೀವು ನನಗೆ ಉಪಕಾರ ಮಾಡಬೇಕಾದರೆ ದಯವಿಟ್ಟು ನನ್ನನ್ನು ಹಂಸವನ್ನಾಗಿ ಮಾಡಿ. ಸನ್ಯಾಸಿ, ಸರಿ, ನಾನು ನಿನ್ನನ್ನು ಹಂಸವನ್ನಾಗಿ ಮಾಡುತ್ತೇನೆ ಎಂದು ಅವನು ಹೇಳಿದನು. ಆದರೆ ಮೊದಲು ಹಂಸದ ಸ್ಥಳಕ್ಕೆ ಹೋಗಿ ಮತ್ತು ಅದು ತನ್ನ ಜೀವನದಲ್ಲಿ ಸಂತೋಷವಾಗಿದೆಯೇ ಅಥವಾ ಇಲ್ಲವೇ ಎಂದು ಕೇಳಿ. ನೀನು ಹೋಗಿ ಹುಡುಕು. ಅಲ್ಲಿಯವರೆಗೆ ನಾನು ನಿನಗಾಗಿ ಇಲ್ಲಿ ಕಾಯುತ್ತೇನೆ. ಕಾಗೆಯು ಹಂಸವನ್ನು ಭೇಟಿಯಾಗಲು ಸಂತೋಷದಿಂದ ಹಾರಿತು. ಒಂದು ಹಂಸ ಸಿಗಲೇ ಇಲ್ಲ. ಅದು ಕೊಳದಲ್ಲಿ ಈಜುತ್ತಿದೆ. ಅದರೊಂದಿಗೆ ಹೋಯಿತು. ನೀನು ಎಷ್ಟು ಸುಂದರಿ, ಎಲ್ಲರೂ ನಿನ್ನನ್ನು ಪ್ರೀತಿಸುತ್ತಾರೆ ಎಂದು ಹೇಳಿದರು. ನೀವು ಜಗತ್ತಿನ ಅತ್ಯಂತ ಸಂತೋಷದ ಹಕ್ಕಿಯಾಗಿರಬೇಕು. ಹಂಸವು ದುಃಖಿತವಾಗಿದೆ. ಹೃದಯವುಳ್ಳ ಕಾಗೆಯು ಹೇಳಿತು, ಇಲ್ಲ ನನ್ನ ಸ್ನೇಹಿತ, ನಾನು ಸಂತೋಷವಾಗಿಲ್ಲ. ಜಗತ್ತಿನಲ್ಲಿ ಅನೇಕ ಸುಂದರವಾದ ಬಣ್ಣಗಳಿವೆ. ಆದರೆ ನನ್ನ ಬಳಿ ಯಾವುದೇ ಬಣ್ಣವಿಲ್ಲ, ಕೇವಲ ಬಿಳಿ ಬಣ್ಣ. ಗಿಳಿ ಪ್ರಪಂಚದಲ್ಲೇ ಅತ್ಯಂತ ಸಂತೋಷದಾಯಕವಾಗಿದೆ. ಅದು ಪಕ್ಷಿಯಾಗಿರಬೇಕು ಎಂದು ನಾನು ಭಾವಿಸುತ್ತೇನೆ. ಇದು ತುಂಬಾ ವರ್ಣರಂಜಿತವಾಗಿದೆ. ಇದನ್ನು ಕೇಳಿದ ಕಾಗೆ ಹಾರಿ ಗಿಳಿಯನ್ನು ತಲುಪಿತು. ಗಿಳಿಗೆ ಕಾಗೆ, ಓ ಗಿಣಿ, ನೀನು ತುಂಬಾ ವರ್ಣರಂಜಿತ ಮತ್ತು ಸುಂದರ. ನೀನು ಜಗತ್ತಿನ ಅತ್ಯಂತ ಸಂತೋಷದ ಹಕ್ಕಿಯಾಗಿರಬೇಕು. 500 ಗಿಳಿಗೆ ಕೂಗಲು ದುಃಖದ ಹೃದಯದಿಂದ ಹೇಳಿದರು, ಇಲ್ಲ ನನ್ನ ಸ್ನೇಹಿತ, ನನಗೆ ಸಂತೋಷವಿಲ್ಲ. ಜನರು ಗಿಳಿಗಳನ್ನು ಪಂಜರದಲ್ಲಿ ಇಟ್ಟುಕೊಳ್ಳುವುದನ್ನು ನೀವು ನೋಡುತ್ತೀರಿ. ಯಾರಾದರೂ ನನ್ನನ್ನು ಹಿಡಿದು ಪಂಜರದಲ್ಲಿ ಹಾಕುತ್ತಾರೆ ಎಂದು ನಾನು ಯಾವಾಗಲೂ ಹೆದರುತ್ತೇನೆ. ನವಿಲು ಹ್ಯಾಪಿಯೆಸ್ಟ್ ಬರ್ಡ್ ಇನ್ ದಿಸ್ ವರ್ಲ್ಡ್. 500 ಅವನು ನನಗಿಂತ ಹೆಚ್ಚು ವರ್ಣಮಯ. ಇದನ್ನು ಕೇಳಿದ ಕಾಗೆಯು ನವಿಲನ್ನು ಹುಡುಕುತ್ತಾ ಹಾರಿಹೋಯಿತು. ಸುದೀರ್ಘ ಹುಡುಕಾಟದ ನಂತರ ಮೃಗಾಲಯದ ಪಂಜರದಲ್ಲಿ ನನಗೆ ನವಿಲು ಸಿಕ್ಕಿತು. ಕಾಗೆ ತನ್ನನ್ನು ನೋಡಲು 100 ಜನರು ನೆರೆದಿರುವುದನ್ನು ಕಂಡಿತು. ಜನರು ಹೋದ ನಂತರ ಕಾಗೆಯು ನವಿಲಿನ ಬಳಿಗೆ ಬಂದು, ಪ್ರಿಯ ನವಿಲು, ನೀನು ತುಂಬಾ ಸುಂದರವಾಗಿದ್ದೇನೆ ಎಂದು ಹೇಳಿತು. ಪ್ರತಿದಿನ 1000 ಜನರು ನಿನ್ನನ್ನು ನೋಡಲು ಬರುತ್ತಾರೆ. ಆದರೆ ಜನರು ನನ್ನನ್ನು ನೋಡಿದಾಗ ಅವರು ತಕ್ಷಣ ಬರುತ್ತಾರೆ. ನನ್ನನ್ನು ಓಡಿಸಿ. ನೀವು ಭೂಮಿಯ ಮೇಲಿನ ಅತ್ಯಂತ ಸಂತೋಷದ ಹಕ್ಕಿಯಾಗಿರಬೇಕು ಎಂದು ನಾನು ಭಾವಿಸುತ್ತೇನೆ. ನವಿಲು ದುಃಖದಿಂದ ಉತ್ತರಿಸಿತು, ನಾನು ಭೂಮಿಯ ಮೇಲಿನ ಅತ್ಯಂತ ಸುಂದರ ಮತ್ತು ಸಂತೋಷದ ಹಕ್ಕಿ ಎಂದು ನೀವು ಭಾವಿಸಿರಬಹುದು. ಆದರೆ ನನ್ನ ಸೌಂದರ್ಯದಿಂದಾಗಿ ನಾನು ಈ ಮೃಗಾಲಯದಲ್ಲಿ ಸಿಕ್ಕಿಬಿದ್ದಿದ್ದಾರೆ. ಜನರು ನನ್ನ ಬಣ್ಣ ಬಣ್ಣದ ಗರಿಗಳನ್ನು ಕಿತ್ತು ಆಭರಣಗಳನ್ನು ಮಾಡಿದಾಗ ನನಗೆ ತುಂಬಾ ನೋವಾಗುತ್ತದೆ. ನಾನು ಸಂತೋಷವಾಗಿಲ್ಲ. ನವಿಲಿನಿಂದ ಇದನ್ನು ಕೇಳಿ ಕಾಗೆಗೆ ಆಶ್ಚರ್ಯವಾಯಿತು. ನೀವು ಸಂತೋಷವಾಗಿಲ್ಲದಿದ್ದರೆ ಜಗತ್ತಿನ ಅತ್ಯಂತ ಸಂತೋಷದ ಹಕ್ಕಿ ಯಾರೆಂದು ನೀವು ಭಾವಿಸುತ್ತೀರಿ ಎಂದು ಕೇಳಿದರು. ನಾನು ಮೃಗಾಲಯವನ್ನು ಬಹಳ ಎಚ್ಚರಿಕೆಯಿಂದ ಪರಿಶೀಲಿಸಿದೆ ಮತ್ತು ಕಾಗೆ ಮಾತ್ರ ಪಂಜರದಲ್ಲಿ ಇಡದ ಪಕ್ಷಿ ಎಂದು ಅರಿತುಕೊಂಡೆ ಎಂದು ನವಿಲು ಹೇಳಿದೆ. ಜನರು ಪ್ರಯತ್ನಿಸುವುದಿಲ್ಲ ನಿನ್ನನ್ನು ಹಿಡಿದು ಪಂಜರದಲ್ಲಿ ಇರಿಸಿ. 500 ಹಾಗಾಗಿ ಕಳೆದ ಕೆಲವು ದಿನಗಳಿಂದ ನಾನು ನೀನಾಗಿದ್ದರೆ ನಾನು ಸಂತೋಷದಿಂದ ತಿರುಗಾಡಿದೆ. ನಾನು ಮುಕ್ತನಾಗಿರುತ್ತೇನೆ. ಕಾಗೆ ಅಲ್ಲಿಂದ ಹಾರಿಹೋಯಿತು ಎಂದು ಕೇಳಿ ಇದು ಮೊದಲ ಬಾರಿಗೆ ಕಾಗೆಯಾಗಿ ಇಂದು ಸಂತೋಷವಾಯಿತು. ಅದು ಮತ್ತೆ ಕಾಡಿಗೆ ಬಂದಿತು. ನಾನು ಏನಾಗಲು ಬಯಸುವುದಿಲ್ಲ. ಕಾಗೆಯಾಗಿ ನನಗೆ ಸಂತೋಷವಿಲ್ಲ. ನಾವು ನಮ್ಮ ಜೀವನದಲ್ಲಿ ನೋಡಿದರೆ ಇದು ಕೂಡ ನಮ್ಮ ಸಮಸ್ಯೆ. ಇತರರೊಂದಿಗೆ ಅನಗತ್ಯ ನಾವು ಹೋಲಿಸಿಕೊಳ್ಳುತ್ತೇವೆ, ದುಃಖಿತರಾಗುತ್ತೇವೆ, ನಮ್ಮನ್ನು ನಾವೇ ಶಪಿಸಿಕೊಳ್ಳುತ್ತೇವೆ. ನಾವು ಏನನ್ನು ಗೌರವಿಸುವುದಿಲ್ಲ ಹೊಂದಿವೆ. ಇದೆಲ್ಲವೂ ಅಸಂತೋಷದ ವಿಷವರ್ತುಲಗಳಿಗೆ ಕಾರಣವಾಗುತ್ತದೆ. 500 ನಿಮ್ಮ ಬಳಿ ಇಲ್ಲದ್ದನ್ನು ನೋಡುವ ಬದಲು ನಿಮ್ಮಲ್ಲಿರುವುದರಲ್ಲಿ ಸಂತೋಷವಾಗಿರಲು ಕಲಿಯಿರಿ. 500 ನಿಮ್ಮ ಬಳಿ ಇರುವುದಕ್ಕಿಂತ ಹೆಚ್ಚು ಅಥವಾ ಕಡಿಮೆ ಇರುವವರು ಯಾವಾಗಲೂ ಇರುತ್ತಾರೆ. ನೀವು ಇತರರೊಂದಿಗೆ ಇದ್ದೀರಿ.
ನೀವು ನಿಮ್ಮನ್ನು ಹೋಲಿಸಿಕೊಂಡರೆ ನೀವು ಎಂದಿಗೂ ಸಂತೋಷದ ವ್ಯಕ್ತಿಯಾಗಲು ಸಾಧ್ಯವಿಲ್ಲ. 500 ಯಾರು ತನಗಿರುವುದರಲ್ಲಿ ತೃಪ್ತರಾಗಿದ್ದಾರೆ? ವಿಶ್ವದ ಅತ್ಯಂತ ಸಂತೋಷದ ವ್ಯಕ್ತಿ. ಇದು ಕರೇಜ್ ಟು ಆಕ್ಟ್ ಮೋಟಿವೇಶನ್. ಕಥೆಗಳು